ಸೊ ಗೈಸ್, ತುಂಬ ಜನಕ್ಕೆ ಮೇಕಪ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಅಂದರೆ ಎಸ್ಪೆಷಲಿ ನನ್ನಂಥವ್ರು ತಗೊಳ್ಳಿ. ಸೊ ಜಾಸ್ತಿ ಮೇಕಪ್ಗೆ ಪ್ರಿಫರೆನ್ಸೇ ಕೊಡಲ್ಲಲ್ಲ. ಸೊ ಅಂಥವ್ರಿಗೆ ಅಷ್ಟು ಲೈಕ್ ಚೆನ್ನಾಗಿ ಮೇಕಪ್ ಬರ್ತೇ ಇರ್ಬೋದು. ಬಟ್ ಇವತ್ತು ನಾನು ಕೆಲವೊಂದು ಟಿಪ್ಸಿಂದ ನಿಮ್ಮ ಹೈಲೈಟ್ ಪಾಯಿಂಟ್ಸ್ ಏನಿದೆಯಲ್ಲ, ಲೈಕ್ ಐಬ್ರೋಸ್ ಆಗಿರ್ಬೋದು, ಐ ಶ್ಯಾಡೋ ಆಗಿರ್ಬೋದು, ಆಮೇಲೆ ಬ್ಲಷ್ ಆಗಿರ್ಬೋದು ಆ್ಯಂಡ್ ಲಿಪ್ಸ್ಟಿಕ್ ಆಗಿರ್ಬೋದು. ಸೊ ಇವೆಲ್ಲನೂ ಕೂಡ ಎಷ್ಟು ನೀಟಾಗಿ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳಿಂದ ಎಷ್ಟು ಚೆನ್ನಾಗಿ ನಾವು ರೆಡಿ ಆಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಯೂಶಲಿ ನಿಮ್ಮ ಹತ್ರ ಇರುವ ಮೇಕಪ್ ಪ್ರಾಡಕ್ಟ್ಸ್ಗಳ ಜೊತೆಯಲ್ಲಿ ನಮಗೆ ಬೇಕಾಗಿರುವಂಥ ಒಂದೇ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಏನು ಅಂತಂದರೆ ಅದು ಈ ಟೇಪ್. ಸೊ ಬನ್ನಿ, ಇನ್ನೂ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡಿ. ಒಂದು ಸ್ವಲ್ಪ ನಾರ್ಮಲ್ ರೆಡಿ ಆಗೋಗಿಂತ ಟೈಮ್ ಹಿಡಿಯುತ್ತೆ ಅಷ್ಟೇ. ಮೇನ್ ಥಿಂಗು ನಮಗೆ ಫಸ್ಟ್ ಐಬ್ರೋಸಿಂದ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಐಬ್ರೋಸ್ ಏನಿದೆಯಲ್ಲ, ನಮಗೆ ಶೇಪಾಗಿ ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ಐಬ್ರೋ ಕಲರಿಂಗ್ ಏನು ಮಾಡ್ತೀವಲ್ಲ ಅದು ಒಂದು ಶೇಪಲ್ಲಿ ಬರಲ್ಲ. ಸೊ ಹಾಗಾಗಿ ಈ ಕರ್ವ್ ಪಾಯಿಂಟ್ ಏನಿದೆಯಲ್ಲ ಅಲ್ಲಿಂದ ಈಚೆ ಈ ಟೇಪನ್ನು ಈ ಥರ ಹಚ್ಕೋಬೇಕು. ಯು ಕ್ಯಾನ್ ಸಿ ದಿಸ್. ಇಲ್ಲಿಂದ ಇಲ್ಲಿ ಒಂದು ಕರ್ವ್ ಪಾಯಿಂಟಲ್ಲಿ ಈ ಟೇಪನ್ನು ಅಪ್ಲೈ ಮಾಡಿದ್ದೀನಿ. ಇಲ್ಲಿಂದ ಎಂಡ್ ಆಗಿದೆಯಲ್ವ, ಸೊ ಅಲ್ಲಿಂದ ಮತ್ತೆ ಈ ಶೇಪಲ್ಲಿ ಒಂದು ಟೇಪ್ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಮೇಲ್ಗಡೆ ಕೂಡ ಸ್ವಲ್ಪ ನೋಡಿಕೊಂಡು ನಿಮ್ಮ ಐಬ್ರೋ ಶೇಪ್ ಎಲ್ಲಿದೆಯಲ್ಲ ಅಲ್ಲಿವರೆಗೂ ಟೇಪ್ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಎಲ್ಲಿಗೆ ನಾವು ಎಂಡ್ ಮಾಡಿದೆವೋ ಅಲ್ಲಿಂದ ಮತ್ತೆ ಈ ಕಡೆನೂ ಅಪ್ಲೈ ಮಾಡಬೇಕಾಗುತ್ತೆ. ಸೇಮ್ ವೇ ಈ ಕಡೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಸೊ ನಾವು ಐಲೈನರ್ ಮಾಡೋದು. ಸೊ ಇಲ್ಲಿ ಕೂಡ ಅಪ್ಲೈ ಮಾಡ್ತೀನಿ, ಓಕೆ? ಆ್ಯಂಡ್ ಇಲ್ಲಿ ಅಪ್ಲೈ ಮಾಡಿರೋದು ಐಲೈನರ್ ಶೇಪ್ಗೋಸ್ಕರ. ಸೊ ಎಲ್ಲ ಕಡೆ ಈ ಥರ ಟೇಪ್ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಲಿಪ್ಗೆ ಕೂಡ ನಿಮಗೆ ಯಾವ ಥರ ಶೇಪ್ ಬೇಕು ಅಂದರೆ ಲಿಪ್ಸ್ಟಿಕ್ಕು ಕೂಡ ಕೆಲವೊಬ್ರಿಗೆ ಅಪ್ಲೈ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಈ ಥರ ಟೇಪ್ ಅಪ್ಲೈ ಮಾಡಿದಾಗ ಪರ್ಫೆಕ್ಟ್ ಶೇಪು ನಿಮ್ಮ ಆ ಲಿಪ್ ಶೇಪ್ ಅನ್ನೋದು ಬರುತ್ತೆ. ಆ್ಯಂಡ್ ಲಿಪ್ಸ್ಟಿಕ್ ಕೂಡ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಬ್ಲಷ್ ಅಪ್ಲೈ ಮಾಡೋಕ್ಕೋಸ್ಕರ ಇಲ್ಲಿ ಚೀಕ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿಯ ಫೌಂಡೇಶನ್ ಆಗಲಿ ಏನೂ ಅಪ್ಲೈ ಮಾಡಿಲ್ಲ. ಜಸ್ಟ್ ನಾನು ನಿಮಗೆ ಹೈಲೈಟ್ ಪಾಯಿಂಟ್ಸ್ನ ಹೇಗೆ ಹೈಲೈಟ್ ಮಾಡಿಕೊಂಡು ನಿಮ್ಮ ಮೇಕಪ್ಪನ್ನು ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೀವು ರೆಡಿ ಆಗುವಾಗ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಕಾಂಪ್ಯಾಕ್ಟು, ಆಮೇಲೆ ಫೌಂಡೇಶನ್ ಇವೆಲ್ಲ ಕೂಡ ಖಂಡಿತ ಅಪ್ಲೈ ಮಾಡಿ. ಸೊ ಆ ಥರ ಅಪ್ಲೈ ಮಾಡಿದ್ದಾದಮೇಲೆ ನೀವು ನಾನು ತೋರಿಸಿರುವಂಥ ಈ ಪ್ರಾಡಕ್ಟ್ಸನ್ನು ಈ ಥರ ಅಪ್ಲೈ ಮಾಡಿದ್ರೆ ನಿಮ್ಗೆ ಒಂಥರ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಿರ್ಬೋದು, ಈಗ ಐಬ್ರೋ ಫಿಲ್ ಮಾಡಿದ್ದೀನಿ ನಾನು. ಆಯಿತಾ, ನೀವು ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಶೇಪ್ ಅನ್ನೋದು ಬಂದಿದೆ ಅಂತ. ಸೊ ಯೂಶ್ವಲಿ ನಾನು ಎಷ್ಟು ಐಬ್ರೋದು ಕಲರಿಂಗ್ ಮಾಡಿದಾಗ ಇಷ್ಟು ಪರ್ಫೆಕ್ಟಾಗಿ ಬರಲ್ಲ, ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಾನು ರೈಟ್ ಸೈಡ್ ಸ್ವಲ್ಪ ನಾನು ಟೇಪ್ ಕೆಳಗಡೆ ಹಚ್ಬಿಟ್ಟಿದ್ದೆ, ಹಾಗಾಗಿ ಒಂದು ಸ್ವಲ್ಪ ಪರ್ಫೆಕ್ಟ್ ಶೇಪ್ ಅನ್ನೋದು ಕೂತಿರಲಿಲ್ಲ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಫೈನಲ್ ಲುಕ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಐಲಿಡ್ ಮೇಲೆ ಕೂಡ ಮೇಕಪ್ ಮಾಡಿ ತೋರಿಸ್ತೀನಿ. ಸೊ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸೊ ಈ ಥರ ನೀವು ಟೇಪ್ ಅಪ್ಲೈ ಮಾಡಿದ್ರೆ ಒಂದು ಚೆನ್ನಾಗಿ ಶೇಪ್ ಅನ್ನೋದು ಬರುತ್ತೆ. ಯೂಶ್ವಲಿ ನಾನು ಐಲೈನರ್ ಇಷ್ಟು ದೊಡ್ಡದಾಗಿ ಅಪ್ಲೈ ಮಾಡಲ್ಲ, ಬಟ್ ನಿಮಗೆ ಟೇಪ್ ಅಪ್ಲೈ ಮಾಡಿ ಎಷ್ಟು ದೊಡ್ಡ ಹಿಂಗಾದರೂ ಕ್ರಿಯೇಟ್ ಮಾಡ್ಬೋದು ಅನ್ನೋಕ್ಕೋಸ್ಕರ ತೋರಿಸಿದ್ದೀನಿ. ಆ್ಯಂಡ್ ಫೈನಲಾಗಿ ಚೀಕ್ ಮೇಲೆ, ಲಿಪ್ ಮೇಲೆ ಕೂಡ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಆ್ಯಂಡ್ ಬ್ಲಷ್ ಆ್ಯಂಡ್ ಲಿಪ್ಸ್ಟಿಕ್ಕಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ಯೂಶ್ವಲಿ ನನಗೆ ಲಿಪ್ಸ್ಟಿಕ್ಕು ಆ ಕಡೆ ಈ ಕಡೆ ಎಲ್ಲ ಹೋಗ್ತಿರುತ್ತೆ, ಬಟ್ ಇದು ಮಾತ್ರ ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಆ್ಯಂಡ್ ಪ್ಲೀಸ್ ಅವಾಯ್ಡ್ ಮೈ ಫೇಸ್, ಯಾಕಂದರೆ ನನಗೆ ಜ್ವರ ಬಂದು ಸ್ವಲ್ಪ ಆ ಪಿಂಪಲೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೂಡ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಂಟಿಲ್ ದೆನ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ. ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.